ಹೌದು. ನಿನ್ನ ಇನ್ನೊಂದು ಹೊಸ ನೋಟಿಫಿಕೇಷನ್ ಬಂದದ ಗುಲ್ಬರ್ಗ ಯೂನಿವರ್ಸಿಟಿ ಕಡೆಲಿಂತ 16 ಜೂನ್ 2025 ಈ ಡೇಟಿಗೆ ನೋಟಿಫಿಕೇಷನ್ ಬಂದದ. ಇದು ಯಾರ ಸಲಿಂದ ಅಂದ್ರೆ ಯಾರು ಸೆಕೆಂಡ್ ಸೆಮ್ ಮತ್ತು 4th ಸೆಮ್ 6th ಸೆಮ್ ಇದ್ದಿರು ನೋಡು, NEP ಒಳಗೆ ಬರೋರು ರೆಗ್ಯುಲರ್ ಮತ್ತು ರಿಪೀಟರ್ಸ್ ಅವ್ರ ಸಲಿಂದ ಇದು ನೋಟಿಫಿಕೇಷನ್ ಅದ. ಇದು ನೋಟಿಫಿಕೇಷನ್ ಎಕ್ಸಾಮ್ ರಿಲೇಟೆಡ್ ಅದ. BA BSc BCom BBA BCA BVA ಮತ್ತು BSW ಇವೆಲ್ಲ ಕೋರ್ಸ್ದು ಸೆಕೆಂಡ್ ಸೆಮ್ 4th ಸೆಮ್ 6th ಸೆಮ್ದು ಎಕ್ಸಾಮ್ ಬಗ್ಗೆ ಇದೆ. ಎಕ್ಸಾಮ್ ಅದು ಯಾವಾಗ ಕಂಡಕ್ಟ್ ಆಗ್ತಾವ ಅಂಥೇಳಿ ಇದು ನೋಟಿಫಿಕೇಷನ್ ಒಳಗೆ ಹೇಳ್ಯಾರ. ಮತ್ತು ಹಾಗೆ ಇಲ್ಲಿ ಎಕ್ಸಾಮ್ ಫೀಸ್ ಬಗ್ಗೆನೂ ಹೇಳ್ಯಾರ. ಯಾರೇನೋ ಎಕ್ಸಾಮ್ ಫೀಸ್ ಅದು ಪೇ ಮಾಡಿಲ್ಲ, ನಾವು ಆಲ್ರೆಡಿ ಮೊದಲೇ ಹೇಳಿದ್ದೆ ಎಕ್ಸಾಮ್ ಫೀಸ್ ಅದು ಪೇ ಮಾಡಿರಿ ಅಂಥೇಳಿ. ಏನೋ ಟೈಮ್ ಅದ ಎಕ್ಸಾಮ್ ಫೀಸ್ ಪೇ ಮಾಡೋದು. ಲಾಸ್ಟ್ ಡೇಟ್ ವಿತೌಟ್ ಪೆನಲ್ಟಿ 20 ತಾರೀಕು ತನಕ ಅದ. 20 ಜೂನ್ 2025 ಈ ಡೇಟ್ ತನಕ ವಿತೌಟ್ ಪೆನಲ್ಟಿ ಅದ. ಆಮೇಲೆ ವಿತ್ ಪೆನಲ್ಟಿನೂ ಸ್ಟಾರ್ಟ್ ಆಗ್ತದೆ. ಅದು ಆದ ಬಳಿಕ ನೋಡಿರಿ, ನಿಮ್ಮದು ಹಾಲ್ ಟಿಕೆಟದು ಯಾವಾಗ ಸಿಗ್ಬೋದಪ್ಪ ಅಂದ್ರೆ 24 ಜೂನ್ 2025 ಈ ಡೇಟ್ದಿಂದ 26 ಜೂನ್ 2025 ಈ ಡೇಟ್ ತನಕ, ಅಂದರೆ ಈ ಡೇಟ್ ಒಳಗೆ ನಿಮ್ಮದು ಹಾಲ್ ಟಿಕೆಟದು ಸಿಗ್ತದೆ. ಅದಾದ ಬಳಿಕ ಈಗ ಎಕ್ಸಾಮ್ಸ್ ಅದು ಯಾವಾಗ ಸ್ಟಾರ್ಟ್ ಆಗ್ಬೋದಪ್ಪ ಅಂದ್ರೆ 30 ಜೂನ್ 2025 ಈ ಡೇಟಿಗೆ ಸ್ಟಾರ್ಟ್ ಆಗಿ 25 ಜುಲೈ 2025 ಈ ಡೇಟಿಗೆ ಎಂಡ್ ಆಗ್ತಾವೆ. ಈ ಡೇಟಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ ಮತ್ತು ಈ ಡೇಟಿಗೆ ಎಕ್ಸಾಮ್ಸ್ ಎಂಡ್ ಆಗ್ತಾವೆ. ಅದಾದ ಬಳಿಕ ಯಾರು BCA ಮತ್ತು BSc ಅದು ಇರ್ತೀರಿ ನೋಡು, ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅದು ಇರ್ತಾವೆ. ಅವು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂದ್ರೆ 26 ಜುಲೈಗೆ ಸ್ಟಾರ್ಟ್ ಆಗ್ತಾವೆ ಮತ್ತು 10 ಆಗಸ್ಟಿಗೆ ಎಂಡ್ ಆಗ್ತಾವೆ. ಸೊ ಇದು ನೋಟಿಫಿಕೇಷನ್ ಒಳಗೆ ಈ ರೀತಿ ಹೇಳ್ಯಾರ. ಮತ್ತೇನ್ರಿ ಅಪ್ಡೇಟ್ ಅದು ಇತ್ತು ಅಂದ್ರೆ ನಾ ಅದ್ರ ಮೇಲೂ ವಿಡಿಯೋ ಮಾಡ್ತೀನಿ. ಹಾಗೆ ಇದು ವಿಡಿಯೋ ನಿಮ್ಮದು ಎಲ್ಲ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪ್ ಒಳಗದು ಶೇರ್ ಮಾಡಿರಿ.